ಪೇಂಟ್ಗಳಲ್ಲಿ ಇಂಜಿನ್ ಆಯಿಲ್. ತುರ್ತು ಸಭೆ ಮಾಡಿದ ಕೇಂದ್ರ ಸರ್ಕಾರ. ದೇಶದಲ್ಲಿ ಸಿರಪ್ ಕೋಲಾಹಲ. ನಮಸ್ಕಾರ ಸ್ನೇಹಿತರೆ. ಕೆಮ್ಮು, ಶೀತ, ಜ್ವರ ಅಂತ ಕೋಲ್ಡ್ಗೆ ಕುಡಿಸುತ್ತಿದ್ದ ಸಿರಪ್ ಈಗ ದೇಶದಾದ್ಯಂತ ಹೊಸ ಆತಂಕ ಸೃಷ್ಟಿಸಿದೆ. ಆರಂಭದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಮಾತ್ರ ಈ ಭಯ ಇತ್ತು. ಟಾನಿಕ್ ಕುಡಿದ ಮಕ್ಕಳು ಕಿಡ್ನಿ ಫೇಲ್ಯೂರ್ ಆಗಿ ಸಾವನ್ನಪ್ಪಿದ್ದಾರೆ ಅಂತ ಆತಂಕ ಇದ್ದಿತ್ತು. ಆದ್ರೀಗ ದೇಶದುದ್ದಗಲಕ್ಕೂ ಭಯ ಶುರುವಾಗಿದೆ. ಸಾವಿನ ಸಿರಪ್ ಕುರಿತಂತೆ ಕೇಂದ್ರ ಸರ್ಕಾರ ಟೆಸ್ಟ್ ಮಾಡಿದ್ದು ಅಲ್ಲಿ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಕೆಮ್ಮಿನ ಸಿರಪ್ಗಳಲ್ಲಿ ಇಂಜಿನ್ ಆಯಿಲ್ಗೆ ಬಳಸೋ ಅಂಶಗಳು ಪತ್ತೆಯಾಗಿದ್ದು ಹಲವು ರಾಜ್ಯಗಳು ಬ್ಯಾನ್ ಹೇರಿವೆ. ಈ ಬಗ್ಗೆ ಮುಂದಿನ ಕ್ರಮ ತಗೊಳ್ಳೋಕೆ ಸರ್ಕಾರ ತುರ್ತು ಸಭೆ ಕೂಡ ನಡೆಸುತ್ತಿದೆ. ಕೆಲವೊಂದಷ್ಟು ಮಾರ್ಗದರ್ಶನಗಳನ್ನ ಕೂಡ ಜಾರಿ ಮಾಡಿದೆ. ಹಾಗಿದ್ರೆ ದಿಢೀರಂತ ಸಿರಪ್ ಮೇಲೆ ಬಂದಿರೋ ಈ ಆರೋಪ ಏನು? ತಮಿಳುನಾಡಿನ ಪ್ಲಾಂಟ್ ಅಲ್ಲಿ ಸಿಕ್ಕಿರೋದೇನು? ಯಾವ್ಯಾವ ಸಿರಪ್ಗಳು ಡೇಂಜರ್? ನಮ್ಮ ರಾಜ್ಯಕ್ಕೂ ಅವು ಸಪ್ಲೈ ಆಗಿದೆಯಾ? ಪೇಂಟ್ಗಳಲ್ಲಿ, ಬೈಕ್ ಎಂಜಿನ್ನಲ್ಲಿ ಬಳಸೋ ಕೆಮಿಕಲ್ಗಳನ್ನ ಸಿರಪ್ಗೆ ಹಾಕ್ತಿರೋದ್ಯಾಕೆ? ಬನ್ನಿ ಈ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಇಂಥ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕು ಅಂದ್ರೆ ಈ ಕೂಡಲೇ ಮಸ್ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈಗ ವರದಿ ಶುರು ಮಾಡೋಣ. ಏನಿದು ವಿಷದ ಸಿರಪ್? ಸ್ನೇಹಿತರೆ, ಉತ್ತರ ರಾಜ್ಯಗಳಿಂದ ನಮ್ಮ ಕರ್ನಾಟಕದ ತನಕ ಎಲ್ಲೆಡೆ ಈ ವಿಷದ ಸಿರಪ್ನ ಆತಂಕ ಎದ್ದಿದೆ. ಅದಕ್ಕೆ ಕಾರಣವಾಗಿದ್ದು ಮೊನ್ನೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಆಗಿದ್ದ ಘಟನೆ. ಸೆಪ್ಟೆಂಬರ್ ಮಧ್ಯದಲ್ಲಿ ಮಧ್ಯಪ್ರದೇಶದ ಚಿಂದ್ವಾರಾದಲ್ಲಿ ಸುಮಾರು ಮಕ್ಕಳು ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ರು. ಮಾಮೂಲಿ ಮಳೆಗಾಲದ ಶೀತ ಇರಬೇಕು ಅಂತ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದ್ರೆ ಚಿಕಿತ್ಸೆ ಪಡ್ಕೊಂಡ ಮಕ್ಕಳು ಹುಷಾರಾಗೋದ್ರ ಬದಲಾಗಿ ಅಸ್ವಸ್ಥರಾದ್ರು. ಮೊದಲಿಗೆ ವಿಪರೀತ ಸುಸ್ತಾಗ್ತಿದ್ದ ಮಕ್ಕಳು ನಂತರ ಹೊಟ್ಟೆ ನೋವು ಅಂತ ಅಳೋಕೆ ಶುರು ಮಾಡಿದ್ರು. ನಂತರ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಯಾಗ್ತಿತ್ತು. ಆಮೇಲೆ ಬೆವರೋಕೆ ಶುರು ಮಾಡ್ತಿದ್ರು. ಕೊನೆಗೆ ಆ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ರೆ ಆ ಮಕ್ಕಳ ಪ್ರಾಣ ಹೋಗಿತ್ತು. ಇದಕ್ಕೆಲ್ಲ ಏನ್ ಕಾರಣ ಅಂತ ಚೆಕ್ ಮಾಡಿದ್ರೆ ಕಿಡ್ನಿ ಫೇಲ್ಯೂರ್ ಅನ್ನೋ ಉತ್ತರ ಬಂತು. ಆದ್ರೆ ದಿನ ಕಳೆದಂತೆ ಸುಮಾರು 11 ಮಕ್ಕಳು ಸಾವನ್ನಪ್ಪಿದ ನಂತರ ಪರಿಸ್ಥಿತಿ ಗಂಭೀರವಾಯಿತು. ರಾಜಸ್ಥಾನದಲ್ಲಿ ಕೂಡ 2 ಮಕ್ಕಳು ಸಾವನ್ನಪ್ಪಿದ್ರು. ಆಗ ಈ ಸಾವಿನ ಹಿಂದೆ ಸಿರಪ್ ಇರೋದು ಕಂಡು ಬಂದಿತ್ತು. ಮಧ್ಯಪ್ರದೇಶದ ಮಕ್ಕಳು ಕೋಲ್ಡ್ ರಿಫ್ ಸಿರಪ್ನಿಂದ ಸಾವನ್ನಪ್ಪಿದ್ರೆ ಕೇಸನ್ ಫಾರ್ಮಾದ ಔಷಧಿಯಿಂದ ರಾಜಸ್ಥಾನದಲ್ಲಿ ಅನಾಹುತ ಆಗಿತ್ತು. ತಕ್ಷಣವೇ ರಾಜಸ್ಥಾನ ಸರ್ಕಾರ ಈ ಕೇಸನ್ ಫಾರ್ಮಾದ 19 ಮೆಡಿಸಿನ್ಗಳನ್ನ ಹಾಲ್ಟ್ ಮಾಡಿತು. ಮಧ್ಯಪ್ರದೇಶ ಸರ್ಕಾರ ತಮಿಳುನಾಡು ಸರ್ಕಾರಕ್ಕೆ ತನಿಖೆಗೆ ಹೇಳ್ತು. ಕೋಲ್ಡ್ ರಿಫ್ ಔಷಧ ತಮಿಳುನಾಡಿನ ಕಾಂಚೀಪುರಂನಿಂದ ಸರಬರಾಜಾಗ್ತಿತ್ತು. ಹೀಗಾಗಿ ತಮಿಳುನಾಡು ಸರ್ಕಾರ ಇದನ್ನ ಲ್ಯಾಬ್ಗೆ ಕಳಿಸ್ತು. ಅತ್ತ ಕೇಂದ್ರ ಸರ್ಕಾರ ಕೂಡ ಇದರ ತನಿಖೆ ಶುರು ಮಾಡಿತು. ಆರಂಭದಲ್ಲಿ ಇದರಲ್ಲಿ ಏನೂ ವಿಷಕಾರಿ ಅಂಶ ಇಲ್ಲ ಅಂತ ಕೇಂದ್ರ ಸರ್ಕಾರವು ಹೇಳಿತ್ತು. ಆದ್ರೆ ತಮಿಳುನಾಡು ಸರ್ಕಾರ ಇದರಲ್ಲಿ ಡೈಥಿಲೀನ್ ಗ್ಲೈಕಾಲ್ ಇದೆ ಅಂತ ವರದಿ ಕೊಟ್ಟ ನಂತರ ಕೇಂದ್ರ ಕೂಡ ತನ್ನ ನಿಲುವು ಸರಿಪಡಿಸಿಕೊಂಡಿದೆ. ಇದರಲ್ಲಿ ಡೈಥಿಲೀನ್ ಗ್ಲೈಕಾಲ್ ಮತ್ತು ಎಥೆನಿಲ್ ಗ್ಲೈಕಾಲ್ ಅಂಶ ಇರೋದು ನಿಜ ಅಂತ ಹೇಳಿದೆ. ಹಾಗಿದ್ರೆ ಏನಿದು ಡೈಥಿಲೀನ್ ಗ್ಲೈಕಾಲ್? ಸ್ನೇಹಿತರೆ, ಎರಡೂ ಕೂಡ ಮನುಷ್ಯನ ಜೀವಕ್ಕೆ ಅತ್ಯಂತ ಅಪಾಯಕಾರಿ. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದಹಾಗೆ ಡೈಥಿಲೀನ್ ಗ್ಲೈಕಾಲ್ ಮತ್ತು ಎಥೆನಿಲ್ ಗ್ಲೈಕಾಲ್ ಕೆಮಿಕಲ್ ಅನ್ನ ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಆಂಟಿಫ್ರೀಸ್ ಬಗ್ಗೆ ನೀವು ಕೇಳಿರ್ಬೋದು. ಚಳಿಗಾಲದಲ್ಲಿ ಕಾರು, ಟ್ರಕ್ ಇಂಜಿನ್ನಲ್ಲಿ ನೀರು ಐಸ್ ಆಗಬಾರ್ದು ಅಂತ, ಹಾಗೆ ಬೇಸಿಗೆಯಲ್ಲಿ ಇಂಜಿನ್ ಬೇಗ ಹೀಟ್ ಆಗಬಾರ್ದು ಅಂತ ಇದನ್ನ ಬಳಸಲಾಗುತ್ತೆ. ಅದೇ ಆಂಟಿಫ್ರೀಸ್ನಲ್ಲಿ ಈ ಕೆಮಿಕಲ್ ಯೂಸ್ ಮಾಡಲಾಗುತ್ತೆ. ಹಾಗೆ ಬಣ್ಣದ ಫ್ಯಾಕ್ಟರಿಗಳಲ್ಲೂ ಇದನ್ನ ಬಳಸ್ತಾರೆ. ಬಣ್ಣ ಸ್ಮೂತ್ ಆಗಿರ್ಲಿ, ಗಟ್ಟಿಯಾಗದೇ ಇರ್ಲಿ ಅಂತ ಇದನ್ನ ಯೂಸ್ ಮಾಡಲಾಗುತ್ತೆ. ಪೇಂಟ್ ಅನ್ನ ಗೋಡೆ ಮೇಲೆ ಹಚ್ಚಿದ್ರೆ ಅದು ಒಂದ್ ಕಡೆ ಅಂಟ್ಕೊಳ್ಳದೆ ಎಲ್ಲಾ ಕಡೆ ಹರಡೋಕೆ ಈ ಡೈಥಿಲೀನ್ ಗ್ಲೈಕಾಲ್ ಹೆಲ್ಪ್ ಮಾಡುತ್ತೆ. ಹಾಗೆ ವಾಹನಗಳ ಬ್ರೇಕ್ ಫ್ಲೂಯಿಡ್ಗೆ, ಪ್ಲಾಸ್ಟಿಕ್ ಫ್ಲೆಕ್ಸಿಬಲ್ ಆಗೋಕೆ, ಹೀಗೆ ಬೇರೆ ಬೇರೆ ಕಡೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಈಗ ಅಂಥದ್ದೇ ಕೆಮಿಕಲ್ ಅನ್ನ ಕೆಮ್ಮಿನ ಸಿರಪ್ನಲ್ಲಿ ಬಳಸಿದ್ದಾರೆ ಅಂತ ಸರ್ಕಾರ ಹೇಳಿದೆ. ಹಾಗೆ ನೋಡಿದ್ರೆ ಇಂಥ ಯಾವುದೇ ಕೆಮಿಕಲ್ಗಳನ್ನ ಯಾವುದೇ ಔಷಧದಲ್ಲೂ ಬಳಸಲ್ಲ. ಯಾಕಂದ್ರೆ ಮನುಷ್ಯನ ದೇಹಕ್ಕೆ ವಿಷ. ಇದು ದೇಹ ಸೇರಿದ್ರೆ ಮೊದಲಿಗೆ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಬಹುಬೇಗ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ನರಮಂಡಲಕ್ಕೂ ಎಫೆಕ್ಟ್ ಮಾಡುತ್ತೆ. ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆರ್ಗನ್ಗಳಿಗೆ ಡ್ಯಾಮೇಜ್ ಮಾಡುತ್ತೆ. ಇನ್ನು ಮಕ್ಕಳಿಗಂತೂ ಇದು ಇನ್ನೂ ಅಪಾಯಕಾರಿ. ಅವರ ದೇಹ ಕೂಡ ಚಿಕ್ಕದಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಕೊಟ್ಟರು ಅವರಿಗೆ ಅಪಾಯ ಆಗತ್ತೆ. ಮೊದಲು ವಾಕರಿಕೆ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ನಂತರ ಮೂತ್ರ ವಿಸರ್ಜನೆ ಕಡಿಮೆ ಆಗಿ ಅಸ್ವಸ್ಥರಾಗಿ ನಂತರ ಪ್ರಾಣ ಕೂಡ ಹೋಗ್ಬೋದು. ಕಿಡ್ನಿ ಫೇಲ್ಯೂರ್ ಆಗಿ ದೇಹದ ಫಂಕ್ಷನ್ ನಿಂತು ಹೋಗುತ್ತೆ. ಹೀಗಾಗಿ ಈ ಔಷಧಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗ್ತಿದೆ.
ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರಲ್ಲಿ, ಈ ಔಷಧಗಳಿಗೆ ಈ ವಿಷ ಹೇಗೆ ಬಂತು ಗೊತ್ತಿಲ್ಲ. ಆದ್ರೆ ಈ ಗ್ಲೈಕಾಲ್ಗೆ ಬಣ್ಣ ಇರಲ್ಲ. ನೋಡೋಕೆ ಮೆಡಿಸಿನ್ ನಲ್ಲಿ ಬಳಸೋ ಗ್ಲಿಸರಿನ್ ತರಾನೇ ಕಾಣುತ್ತೆ. ಸೊ ಸರಿಯಾಗಿ ಟೆಸ್ಟ್ ಮಾಡಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲೂ ಅದೇ ತರ ಆಗಿ ಅಲ್ಲಿ ಅನಾಹುತ ಆಯ್ತಾ ಗೊತ್ತಿಲ್ಲ. ಅಥವಾ ಔಷಧಿ ಉತ್ಪಾದಕರು ಅಥವಾ ಉತ್ಪಾದನೆಗೆ ಕಚ್ಚಾ ಪದಾರ್ಥಗಳನ್ನ ಪೂರೈಸೋರು ಅಗ್ಗದ ಬೆಲೆಯಲ್ಲಿ ಸಿಗುತ್ತೆ ಅಂತ ಮೋಸ ಮಾಡಿದ್ರ? ಅಧಿಕಾರಿಗಳ ಪ್ರಕಾರ ಈ ಕೋಲ್ಡ್ ರಿಫ್ ಕ್ವಾಲಿಟಿ ಟೆಸ್ಟ್ ನಲ್ಲಿ ಫೇಲ್ ಆಗಿಲ್ಲ. ಸೊ ಸಪ್ಲೈ ಮತ್ತು ರಾ ಮೆಟೀರಿಯಲ್ ಪೂರೈಸೋರೆ ಇದರಲ್ಲಿ ಭಾಗಿಯಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ನಿಜಕ್ಕೂ ಎಲ್ಲಿಂದ ಬಂತು ಅನ್ನೋದು ಕ್ಲಾರಿಟಿ ಇಲ್ಲ. ಈಗಾಗಲೇ ಹೈ ಲೆವೆಲ್ನಲ್ಲಿ ತನಿಖೆ ಶುರುವಾಗಿದ್ದು ಸಾಕಷ್ಟು ರಾಜ್ಯಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ತಮಿಳುನಾಡು, ಕೇರಳಗಳು ಇದಕ್ಕೆ ನಿರ್ಬಂಧ ಹೇರಿದೆ. ತೆಲಂಗಾಣ ಕೂಡ ಸಾರ್ವಜನಿಕರಿಗೆ ಅಲರ್ಟ್ ಜಾರಿ ಮಾಡಿದೆ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದ್ರೆ, ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆ ರಾಜ್ಯದ ಎಲ್ಲ ಔಷಧಿ ಮಾರಾಟಗಾರರು ಹಾಗೂ ವಿತರಕರಿಗೆ ಇದನ್ನ ಮಾರಾಟ ಮಾಡದಂತೆ ಸೂಚನೆ ನೀಡಿದೆ. ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಮಾತನಾಡಿ, ಮಕ್ಕಳ ಸಾವಿಗೆ ಕಾರಣ ಆಗ್ತಿರೋ ಕೆಮ್ಮಿನ ಸಿರಪ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿಲ್ಲ ಅಂತ ಆ ಸಿರಪ್ ಪೂರೈಕೆ ಆಗಿಲ್ಲ. ಆದ್ರೆ ಪ್ರೈವೇಟ್ ಆಸ್ಪತ್ರೆಯವರು, ಮೆಡಿಕಲ್ನವರು ತರಿಸಿಕೊಳ್ತಿದ್ದಾರಾ ಅಂತ ಚೆಕ್ ಮಾಡ್ತಿದ್ದೀವಿ. ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಅಲ್ಲದೆ ರಾಜ್ಯದ ಔಷಧಿ ನಿಯಂತ್ರಣ ಇಲಾಖೆ ಪ್ರತಿ ತಿಂಗಳು ಗುಣಮಟ್ಟದ ಪರೀಕ್ಷೆ ಮಾಡುತ್ತೆ. ನಾವು ತೆಗೆದುಕೊಂಡಿರುವಷ್ಟು ಕ್ರಮ ಬೇರೆ ಯಾವ ರಾಜ್ಯದವರು ತೆಗೆದುಕೊಂಡಿಲ್ಲ. ಹೀಗಾಗಿ ಪೋಷಕರು ಆತಂಕಗೊಳ್ಳುವ ಅಗತ್ಯ ಇಲ್ಲ ಅಂತ ರಾಜ್ಯದ ಆರೋಗ್ಯ ಮಂತ್ರಿ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ತುರ್ತು ಸಭೆ ಮಾಡಿದ್ದು ಕಡ್ಡಾಯವಾಗಿ ಕೆಲವೊಂದು ರೂಲ್ಸ್ ಫಾಲೋ ಮಾಡಿ ಅಂತ ದೇಶದ ಜನರಿಗೆ ಕರೆ ನೀಡಿದ್ದಾರೆ. ಮೊದಲಿಗೆ ಮಕ್ಕಳ ಔಷಧದ ಬಗ್ಗೆ ಫುಲ್ ಕೇರ್ ತಗೊಳ್ಳಿ ಅಂತ ಸರ್ಕಾರ ಹೇಳಿದೆ. ಹಾಗೆ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೆಮ್ಮು, ಶೀತಕ್ಕೆ ಸಿರಪ್ ಕೊಡಬೇಡಿ ಅಂತ ಹೇಳಲಾಗಿದೆ. ಕೆಮ್ಮು ಹೆಚ್ಚಿದ್ರೆ ವೈದ್ಯರ ಮಾರ್ಗದರ್ಶನದಲ್ಲಿ 5 ವರ್ಷಕ್ಕಿಂತ ದೊಡ್ಡ ಮಕ್ಕಳಿಗೆ ಔಷಧ ಕೊಡಿ. ಅದು ಡೋಸೇಜ್ ಮೀರದಂತೆ ಕೊಡಿ ಅಂತ ಸರ್ಕಾರ ಸಲಹೆ ನೀಡಿದೆ. ಹಾಗೆ ಮಾಮೂಲಿ ಶೀತ ಜ್ವರಗಳಿಗೆ ಸಿರಪ್ ಬಳಕೆ ಬೇಡ. ಶೀತ ಕೆಮ್ಮಿನಿಂದ ಬಳಲುತ್ತಿರೋ ಮಕ್ಕಳು ಡಿಹೈಡ್ರೇಟ್ ಆಗದಂತೆ ನೋಡ್ಕೋಬೇಕು. ಅವರನ್ನ ಸುಸ್ತಾಗೋಕೆ ಬಿಡಬೇಡಿ ಅಂತ ಕೇಂದ್ರ ಸರ್ಕಾರ ಅಡ್ವೈಸರಿ ಬಿಡುಗಡೆ ಮಾಡಿದೆ. ವಿಶ್ವಸಂಸ್ಥೆಯಿಂದಲೂ ಅಲರ್ಟ್. ಸ್ನೇಹಿತರೆ, ಸದ್ಯ ದೇಶದ ಅನೇಕ ರಾಜ್ಯಗಳು ಇದರ ಬಗ್ಗೆ ತುರ್ತು ಕ್ರಮ ತಗೋತಿವೆ. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಹಿಂದೆಯೇ ಅನೇಕ ಸಲ ಈ ಡಿಇಜಿ ಮತ್ತು ಇಜಿ ಬಗ್ಗೆ ಎಚ್ಚರಿಕೆ ನೀಡಿತ್ತು. ಯಾಕಂದ್ರೆ 2022ರಿಂದ ಈ ಕಂಟೆಂಟ್ ಇರೋ ಸಿರಪ್ನಿಂದಾಗಿ ಜಗತ್ತಿನಾದ್ಯಂತ 300ಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದೇ ಕಾರಣಕ್ಕೆ ಔಷಧ ನಿಯಂತ್ರಕರಿಗೆ ಇದನ್ನ ಚೆಕ್ ಮಾಡೋಕೆ ವಿಶ್ವ ಆರೋಗ್ಯ ಸಂಸ್ಥೆ 2 ಟೆಸ್ಟಿಂಗ್ ಮೆಥಡ್ಗಳನ್ನ ರಚಿಸಿತ್ತು. ಒಂದು ಥಿನ್ ಲೇಯರ್ ಕ್ರೋಮ್ಯಾಟೋಗ್ರಫಿ. ಇದು ಮೆಡಿಸಿನ್ ನಲ್ಲಿ ಡಿಇಜಿ ಮತ್ತು ಇಜಿ ಕಂಟೆಂಟ್ ಇದೆಯಾ ಅಂತ ಕ್ವಿಕ್ ಆಗಿ ಪತ್ತೆ ಹಚ್ಚುತ್ತೆ. ಮತ್ತೊಂದು ಗ್ಯಾಸ್ ಕ್ರೋಮ್ಯಾಟೋಗ್ರಫಿ ಟೆಸ್ಟ್. ಇದು ಡಿಇಜಿ ಮತ್ತು ಇಜಿ ಕಂಟೆಂಟ್ ಇರೋ ಬಗ್ಗೆ ಮತ್ತಷ್ಟು ನಿಖರವಾದ ರಿಸಲ್ಟ್ ನೀಡುತ್ತೆ. ಸೊ ಈಗ ನಮ್ಮ ದೇಶದ ಸರ್ಕಾರಗಳು ಇದರಲ್ಲಿ ಯಾವ ಮೆಥಡ್ ಫಾಲೋ ಮಾಡಿ ಟೆಸ್ಟ್ ಮಾಡ್ತಾರೆ ನೋಡಬೇಕು. ಆದ್ರೆ ಈ ವಿಷಯದಲ್ಲಿ ಒಂದು ಪಾರದರ್ಶಕ ತನಿಖೆ ಕೂಡ ಆಗಬೇಕಿದೆ. ಅಮಾಯಕ ಮಕ್ಕಳ ಸಾವಿಗೆ ಕಾರಣರಾದವರ ವಿರುದ್ಧ ಒಂದು ಕಠಿಣ ಕ್ರಮ ತಗೋಬೇಕಿದೆ.